ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸದ್ಗುರು ಸಾಕಿದ ಮದ್ದಾನೆ ಬರ್ತಿದೆ ಅಂತಕ್ಕಂಥ ಒಂದು ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನ ಮಂಥನ ಮಾಡೋಣಂತ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇಂದ ನಿಂದಕರು ಅಂತ ಹೇಳ್ತಾರೆ. ಬಿದ್ದು ಈ ಭವದಳು ಒದ್ದಾಡೋ ಜನರನ್ನು ಉದ್ಧಾರ ಮಾಡುತ್ತಾ ಬರುತ್ತಲಿದೆ ಅಂತ ಈ ಪಲ್ಲವಿಯೊಳಗೆ ಹೇಳ್ತಾರೆ. ಅಂದ್ರೆ ಈ ಒಂದು ಪದ್ಯವನ್ನು ಶರೀಫ್ ಸಾಹೇಬರು ತಮ್ಮ ನಿಲುವಿಗೆ, ತಮ್ಮ ವ್ಯಕ್ತಿತ್ವಕ್ಕೆ ಅನ್ವಯ ಮಾಡಿಕೊಂಡ ಹೇಳಿದಂಗೆ ಐತಿ. ಗುರುವಿಗೆ ತಕ್ಕ ಶಿಕ್ಷೆ ಯಾವ ಆಗಿರ್ತಾನೋ ಅಂತ ಒಬ್ಬ ಶಿಷ್ಯ ಸದ್ಗುರು ಸಾಕಿದಂಥ ಮದ್ದಾನೆ ಅಂತೇಳಿ ಹೇಳ್ತಾರೆ. ಆ ಸದ್ಗುರುವಿನ ಬೋಧೆ, ಆ ಒಂದು ಉಪದೇಶದ ಗುಂಗು ತಲೆಗೆ ಮತ್ತು ಹೃದಯಕ್ಕೆ ಏರಿ ಶಿಷ್ಯ ಏನಾಗ್ತಾನೋ ಅಂತಂದ್ರೆ ಒಂದು ಮದಿಸಿದ ಆಣೆ ಅಂತಾಗ್ತಾನು. ಆದ್ರೆ ಪ್ರಾಣಿಯಾದಂಥ ಮದವೇರಿದ ಆನೆ ಪ್ರಜ್ಞಾಹೀನವಾಗಿ ವರ್ತನೆಯನ್ನು ಮಾಡಿದರೆ, ಅರಿವುಳ್ಳಂಥ ಶಿಷ್ಯ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆಯಿಂದ ವರ್ತಿಸ್ತಾನು ಅಂತೇಳಿ ಹೇಳ್ತಾರೆ. ಆದ್ರೆ ನಿಂದಕರಿಗೆ ಮಾತ್ರ ಈ ಶಿಷ್ಯ ಅಂತಕ್ಕಂಥ ಮದ್ದಾನೆ ತೊಂದರೆ ಕೊಡ್ತೈತಲ್ಲ ಹೊರತ ಭಕ್ತರಾದಂಥ ಜೀವಿಗಳಿಗೆ ಯಾವುದೇ ಥರದ ಒಂದು ತೊಂದರೆಯನ್ನು ಕೊಡುವುದಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತೇನು ಹೇಳ್ತಾರು ಅಂತಂದ್ರೆ, ಈ ಒಂದು ಭವಸಾಗರದೊಳಗೆ ಬಿದ್ದು ತೊಂದರೆ ಪಡುತ್ತಿರುವಂಥ ಜನರನ್ನು ಸರಿ ಮಾರ್ಗದೊಳಗೆ ಹಿಡಿಸಿ ಉದ್ಧಾರ ಮಾಡೋ ಸಲುವಾಗಿ ಈ ಒಂದು ಮದ್ದಾನೆ ಬರಾಕತ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು ಆಕಾಶ ನೋಡುತ್ತಾ ವಾಯುವ ಹೀರುತ್ತಾ ಝೇಂಕರಿಸುತ್ತಾ ನುಗ್ಗಿ ಬರುತ್ತಲಿದೆ ಅಂತ ಹೇಳ್ತಾರೆ. ಆಕಾಶ ನೋಡುತ್ತಾ ಅಂದ್ರೆ ಜ್ಞಾನೈಕ ದೃಷ್ಟಿಯನ್ನು ಅಳವಡಿಸಿಕೊಂಡ ಜ್ಞಾನ ಸ್ವರೂಪವೇ ತಾನಾಗಿ, ವಾಯು ಹೀರಿತ ಅಂದ್ರೆ ಮನಸ್ಸಿನ ಒಂದು ಚಂಚಲತೆಯನ್ನು ಗೆದ್ದ ಏಕಾಗ್ರಚಿತ್ತನಾಗಿ ಸುಜ್ಞಾನಿಯಾದಂಥ ಶಿಷ್ಯ ಅನಾಹತನಾದವನ್ನೇ ಕೇಳಿ ತಾನು ಪ್ರಣವನಾದವನ್ನು ಝೇಂಕರಿಸುತ್ತಾ ಒಂದು ಮದ್ದಾನೆ ರೂಪದೊಳಗೆ ಬರಾಕತ್ತಾನು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಅಷ್ಟಮದಗಳೆಂಬೋ ದುಷ್ಟರ ಸೆಳೆದು ಸಿಟ್ಟಿಲೆ ಸೀಳುತ್ತಾ ಬರುತ್ತಲಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಸಾಧನೆಗೆ ಅಡ್ಡಿಯನ್ನುಂಟು ಮಾಡುವಂಥ ಅಷ್ಟಮದಗಳಾದಂಥ ಕುಲಮದ, ಶೀಲಮದ, ಯೌವನಮದ, ಧನಮದ, ರೂಪಮದ, ವಿದ್ಯಾಮದ, ರಾಜ್ಯಮದ ಮತ್ತು ತಪೋಮದಗಳಂತಕ್ಕಂಥ ಈ 8 ರೀತಿಯಾದಂಥ ಅಹಂಕಾರಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಅವುಗಳನ್ನು ನಿವಾರಿಸುತ್ತಾ ಕಿಂಕರ ಸ್ವಭಾವವನ್ನು ಅಂದ್ರೆ ಸೇವಾ ಸ್ವಭಾವವನ್ನು ಅಳವಡಿಸಿಕೊಂಡ ಆ ಒಂದು ಸದ್ಗುರು ಸಾಕಿದಂಥ
ಶಿಷ್ಯ ಆ ಮದ್ದಾನೆಯ ಒಂದು ಸ್ವರೂಪದೊಳಗೆ ಬರಾಕತ್ತಾನು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಪ್ರಣವ ಸ್ವರೂಪವ ಅನುದಿನ ಕಾಣುತ್ತ ಘನ ಸುಖ ತಾಳಿ ಬರುತ್ತಿದೆ, ಮನವನ್ನು ಶಿಶುನಾಳಧೀಶೆಗೆ ಸಲ್ಲಿಸಿ ಚಿನ್ಮಯಾತ್ಮಕವಾಗಿ ಬರುತ್ತಲಿದೆ ಅಂತೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಸಮಸ್ತ ಸೃಷ್ಟಿಯೊಳಗೆ ಪ್ರಣವ ಸ್ವರೂಪವನ್ನು ಕಾಣುತ್ತಾ ಅಂದ್ರೆ ಎಲ್ಲದರಲ್ಲಿಯೂ ಎಲ್ಲ ಜೀವರಾಶಿಯಲ್ಲಿಯೂ ದೈವತ್ವವನ್ನು ಕಾಣುತ್ತಾ ಘನಸುಖದ ಒಂದು ಮೂಲವನ್ನು ತಿಳಿಯುತ್ತಾ ಅಂಥ ಒಂದು ದಿವ್ಯ ದೃಷ್ಟಿಯನ್ನು ಅಳವಡಿಸಿಕೊಂಡ ಪರಮ ಸುಖದಲ್ಲಿ ಲೋಲಾಡುತ್ತಾ ಶಿಷ್ಯ ಅಂತಕ್ಕಂಥ ಆ ಒಂದು ಮದ್ದಾನೆ ಬರಾಕ ಹತ್ತೈತಿ. ಸುಖ ದುಃಖಗಳಿಗೆ ಕಾರಣ ಯಾವುದಪ್ಪ ಅಂತಂದ್ರೆ ನಮ್ಮ ಮನಸ್ಸು. ಆ ಒಂದು ಮನಸ್ಸನ್ನು, ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಪರಮಾತ್ಮನೊಳಗೆ ನಾವು ಲೀನಗೊಳಿಸಿದ್ವಿ ಅಂತಂದ್ರೆ ಶಿಷ್ಯ ಆದಂಥವ ಚಿನ್ಮಯ ಸ್ವರೂಪ ಅಕ್ಕಾನು, ಅಂದ್ರೆ ದೇವರ ಸ್ವರೂಪನ ಅಕ್ಕಾನು ಅಂತೇಳಿ ಹೇಳ್ತಾರೆ. ಅಂಥ ಒಂದು ಚಿನ್ಮಯಾತ್ಮಕನಾದಂಥ ಶರೀಫ್ ಸಾಹೇಬರು ಗುರು ಸಾಕಿದ ಮದ್ದಾನೆಯಾಗಿ ಈ ಒಂದು ಪ್ರಪಂಚದೊಳಗೆ ಅಂದ್ರೆ ಈ ಭೂಮಿ ಮ್ಯಾಲ ಏನು ಮಾಡ್ಯಾರು, ಸಂಚಾರ ಮಾಡಕತ್ತಾರು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ಪದ್ಯದೊಳಗೆ ಗುರು ಕರ್ಣಾಮೃತ ಅಂತ ಹೇಳ್ತಾರೆ. ಗುರು ಕರ್ಣಾಮೃತ ರಸರುಚಿ ಯೋಗರ ಸಿರಿದುಂಬದೆ ಸಿಗುವುದೇ ಮುಕುತಿ, ಬೇಗನೆ ತನುವಿನ ಭೋಗವ ನೀಗದೆ ಯೋಗ ದೂರ ಎನ್ನುವುದ ಮರತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ನುಡಿಯೊಳಗೆ ಮನುಷ್ಯಾಗ ರುಚಿಯಾದಂಥ ಒಂದು ಪದಾರ್ಥಗಳನ್ನು ಉಣ್ಣೋದು ಅತ್ಯಂತ ಪ್ರಿಯಕರವಾದಂಥ ಒಂದು ಸಂಗತಿ. ಬಗೆ ಬಗೆಯಾದಂಥ ಭಕ್ಷ್ಯ ಭೋಜ್ಯಗಳನ್ನು ಹೊಟ್ಟೆ ತುಂಬಿದ ಮೇಲೂ ತಿನ್ನುವಂಥದ್ದು ಒಂದು ಮನುಷ್ಯನ ಚಟ. ಯಾಕಂದ್ರೆ ಒಮ್ಮೆ ನಾಲಿಗೆ ರುಚಿ ಎತ್ತಿ ಅಂತಂದ್ರೆ ಅದು ಎಂದೆಂದು ತೃಪ್ತಿಯಾಗದಂಥ ಒಂದು ರುಚಿ. ಆದ್ರೆ ಇನ್ನೊಂದು ರುಚಿ ಐತಿ, ಅದು ಯಾವುದಪ್ಪ ಅಂತಂದ್ರೆ ಗುರುಕರ್ಣಾಮೃತದ ಸವಿಯಾದ ರುಚಿ. ಇದು ಎಷ್ಟು ಉಂಡ್ರೂ ಭಾರ ಆಗೋದಿಲ್ಲ, ನಮ್ಮ ಶರೀರಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿ ಆಗೋದಿಲ್ಲ. ಅಷ್ಟೇ ಅಲ್ಲ, ಗುರುಕರ್ಣಾಮೃತದ ರುಚಿಯಾದಂಥ ಒಂದು ಓಗರವನ್ನು ಉಣ್ಣದ ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತಿ ಆಗೋದಿಲ್ಲ. ಈ ಒಂದು ಮುಂದಿನ ಸಾಲಿನೊಳಗೆ ಗುರು ಕರ್ಣಾಮೃತವನ್ನು ಅಡ್ಡಿಯಾಗಿರ್ತಕ್ಕಂಥ ಸಂಗತಿಗಳನ್ನು ಅವರು ವಿವರಿಸಿ ಹೇಳ್ಯಾರ. ತನುವಿನ ಭೋಗವನ್ನು ನೀಗದೆ ಯೋಗ ಮಾರ್ಗ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರದ ಒಂದು ಭೋಗ ಸುಖ ಏನೈತಿ, ಈ ಶರೀರವನ್ನು ತೃಪ್ತಿಗೊಳಿಸುವಂಥ ವಿಷಯ ಸುಖಗಳೇನದಾವು ಅವನ್ನ ನಾವು ದೂರ ಮಾಡಿಕೊಳ್ಳಿಲ್ಲ ಅಂತಂದ್ರೆ, ಅವನ್ನ ನಾವು ನಿಯಂತ್ರಣದೊಳಗೆ ಇಟ್ಕೊಳ್ಳಿಲ್ಲ ಅಂತಂದ್ರೆ ಯೋಗ ಮಾರ್ಗ ಅನ್ನುವಂಥದ್ದು ಸಾಧ್ಯ ಆಗೋದಿಲ್ಲ. ಈ ಒಂದು ಯೋಗ ಮಾರ್ಗವನ್ನು ಸಿದ್ಧಿಸ್ಕೊಳ್ದ ಆ ಗುರು ಕರ್ಣಾಮೃತವನ್ನು ಕೂಡ ಉಣ್ಣಾಕ ಸಾಧ್ಯ ಆಗೋದಿಲ್ಲ. ಈ ಒಂದು ಶರೀರದ ಅತಿಯಾದ ಭೋಗ ಅನ್ನುವಂಥದ್ದು ಏನೈತಿ ಅದು ಯೋಗ ಮಾರ್ಗಕ್ಕೆ ಅಡ್ಡಿಯನ್ನು ಉಂಟ ಮಾಡ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು ತನುವಿನ ಒಂದು ಸುಖ ಸಾಧನಗಳಾದಂಥ ಇಂದ್ರಿಯಗಳು ಅವುಗಳ ವಿಷಯಗಳನ್ನು ಭೋಗಿಸಿ ನಾವು ಆನಂದ ಪಡಬೇಕಂತೇಳಿ ಅಂತೀವಿ. ಆದರೆ ಇಂದ್ರಿಯ ಮತ್ತು ವಿಷಯಗಳ ಈ ತಾಕಲಾಟ
ಎಂದಿಗೂ ಯಾವತ್ತಿಗೂ ಯಾರಿಗೂ ಪೂರ್ಣ ತೃಪ್ತಿಯನ್ನು ನೀಡಂಗಿಲ್ಲ. ಇದನ್ನು ನಾವು ಪರಿಹರಿಸ್ಕೊಳ್ಬೇಕು ಅಂತಂದ್ರೆ ಈ ಒಂದು ಇಂದ್ರಿಯ ಭೋಗ ಸುಖಕ್ಕೆ, ಕ್ಷಣಿಕವಾದ ಸುಖಕ್ಕೆ ಕಾರಣವಾದಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಏನು ವಿಷಯಗಳದಾವಲ್ಲ, ಜ್ಞಾನೇಂದ್ರಿಯಗಳದಾವಲ್ಲ, ಇವುಗಳನ್ನು ಪ್ರಸಾದೀಕರಿಸಿಕೊಳ್ಬೇಕು. ಆಗ ಈ ಒಂದು ಶರೀರ ತನುಭೋಗವನ್ನು ನೀಗಿ ಪ್ರಸಾದ ಜೀವನ ಅಂತಂದ್ರೆ ಮೋಕ್ಷಕ್ಕೆ ದಾರಿಯನ್ನು ಮಾಡಿ ಕೊಡ್ತೈತಿ ಅಂಥೇಳಿ ಹೇಳ್ತಾರೆ. ಇನ್ನು ಎರಡನೇ ನುಡಿ ಒಳಗೆ ಮಂಗಗೆ ಮಾಣಿಕ ತೋರಲು ಗಿಡಗಳ ಟೊಂಗಿಗೆ ಹಾರದೆ ಬಿಡತಿಹುದೇ, ಅಂಗಜನಾಳಿಗೆ ಲಿಂಗವ ತೋರಲು ಹೆಂಗಸರಾಚೆಯು ಹಿಂಗುವುದೇ ಅಂತೇಳಿ ಹೇಳ್ತಾರೆ. ಈ ಒಂದು ಎರಡನೇ ನುಡಿ ಒಳಗೆ ಮನಸ್ಸಿನ ವಿಷಯವಾಗಿ ಶರೀಫ್ ಸಾಹೇಬರು ಹೇಳ್ಯಾರ. ಮನಸ್ಸು ಅಂತಕ್ಕಂಥದ್ದು ಒಂದು ಮಂಗಿದ್ದಂಗೆ, ಮಂಗ ಅಥವಾ ಕೋತಿಯ ಒಂದು ವಿಚಿತ್ರ ಸ್ವಭಾವ ಏನು ಅಂತಂದ್ರೆ, ಒಂದು ಹಣ್ಣು ತಿನ್ನಕತ್ತಿದ್ರೂ ಕೂಡ ಅದರ ದೃಷ್ಟಿ ಆ ತಿನ್ನೋ ಹಣ್ಣಿನ ಕಡೆಗೆ ಇರೋದಿಲ್ಲ. ಆ ದೃಷ್ಟಿಯಲ್ಲಿರ್ತೈತಿ ಅಂತಂದ್ರೆ ಆ ಕೈಯಲ್ಲಿರ್ತಕ್ಕಂಥ ಹಣ್ಣನ್ನು ತಿನ್ಕೊತನ ಇನ್ನೊಂದು ಹಣ್ಣಿನ ಕಡೆಗೆ ಅದು ಗಮನ ಹರಿಸ್ತಿರ್ತೈತಿ. ಹಂಗೆ ಮನಸ್ಸು ಇದ್ದದ್ದನ್ನು ಬಿಟ್ಟ ಇಲ್ಲದ್ದನ್ನು ಬಯಸ್ತಿರ್ತೈತಿ. ಅದಕ್ಕೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂತೆ ಅಂತಕ್ಕಂಥ ಗಾದೆಯನ್ನು ನೀವೆಲ್ಲ ಕೇಳೀವಿ. ಮಂಗಕ್ಕೆ ಮಾಣಿಕ್ಯದ ಬೆಲೆ ಒಂದು ಗೊತ್ತಿಲ್ಲ. ಅದನ್ನು ಸಹ ಅದೇನು ಮಾಡ್ತೈತಿ, ತಿನ್ನುವ ವಸ್ತು ಅಂತೇಳಿ ತಿಳ್ಕೊಂಡ ಆ ಒಂದು ಮಾಣಿಕ್ಯವನ್ನು ಕೂಡ ಅದು ಕಚ್ಚಿ ನೋಡ್ತೈತಿ. ಆ ಕಚ್ಚಿ ನೋಡಿದಾಗ ಅದರೊಳಗೆ ರುಚಿ ಕಾಣೋದಿಲ್ಲ. ಅದಕ್ಕೆ ಅದೇನು ಮಾಡ್ತೈತಿ, ಅದನ್ನು ಬಿಸಾಕಿಬಿಡ್ತೈತಿ. ಹಂಗೆ ಕಾಮಾಸಕ್ತವಾದಂಥ ಮನುಷ್ಯನ ಕೈಯಲ್ಲಿ ಈ ಒಂದು ಲಿಂಗ ಜ್ಞಾನ ಅಂತಕ್ಕಂಥ ಸುಜ್ಞಾನ ಅಂತಕ್ಕಂಥ ಮಾಣಿಕ್ಯವನ್ನು ನೀಡಿದರೆ ಅದರೊಳಗೆ ಸುಖವನ್ನು ಕಾಣದ ಆ ಒಂದು ಸ್ತ್ರೀ ಸಂಘವನ್ನೇ ಮನಸ್ಸು ಬಯಸ್ತಾ ಇರ್ತೈತಿ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಜರೆ ಮರಣಗಳು ಚರಿಸಾಡುವವನಿಗೆ ಗುರು ಮಾರ್ಗವು ತಾ ದೊರಕುವುದೇ, ಧರೆಯೊಳು ಶಿಶುನಾಳಧೀಶನ ಸ್ಮರಿಸದೆ ಮರಳಿ ಮರಳಿ ಜನ್ಮ ತಪ್ಪುವುದೇ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ಪುನರಪಿ ಮರಣಂ ಪುನರಪಿ ಜನನಂ ಅಂತಕ್ಕಂಥ ಸಾವು ಹುಟ್ಟುಗಳ ಒಂದು ಚಕ್ರ ಏನೈತಲ್ಲ, ಇದು ಭವ ಎನಿಸ್ಕೊಳ್ತೈತಿ. ಈ ಒಂದು ಭವಚಕ್ರದೊಳಗೆ ತಿರುಗಾಡುವ ಜೀವಾತ್ಮನಿಗೆ ಅಷ್ಟು ಸುಲಭವಾಗಿ ಗುರು ಮಾರ್ಗ ದೊರೆಯುವುದಿಲ್ಲ. ಗುರು ಮಾರ್ಗವನ್ನು ಪಡೆಯಲಿಚ್ಛಿಸುವಂಥವರು ಸದಾಕಾಲ ಪರಮಾತ್ಮನ ಸ್ಮರಣೆಯಲ್ಲಿ, ದೈವಿ ಕಾರ್ಯ ಮಾಡುವುದರಲ್ಲಿ, ಸತ್ಸಂಗದೊಳಗೆ ಕಾಲವನ್ನು ಕಳಿಬೇಕು. ಹೀಗೆ ಮಾಡದೆ ಯಾವುದೇ ಕಾರಣಕ್ಕೂ ಆ ಒಂದು ಗುರು ಕರುಣಾಂಶದ ಸವಿ ತಿಳಿಯುವುದಿಲ್ಲ. ಆ ಒಂದು ಸವಿ ತಿಳಿಯದನ ಮೋಕ್ಷದ ಮಾರ್ಗ ಅನ್ನುವಂಥದ್ದು ಸಿಗಾಕ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ ಅಂತೇಳಿ ಹೇಳ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.